ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ. ಇವತ್ತು ನಮ್ಮಮ್ಮ ಮಾಡಿದ ಕೈದೋಟ ಅಂದರೆ ಮನೆ ಹಿಂದ್ಗಡೆ ಏನೇನೆಲ್ಲ ಇದೆ, ನಮ್ಮ ಮನೆ ಹಿಂದ್ಗಡೆ ಏನೇನು ನೆಟ್ಟಿದ್ದಾರೆ, ಯಾವ್ಯಾವ ಥರ ಮರ, ಯಾವ್ಯಾವ ಥರ ಗಿಡ ಏನೇನಿದೆ ಅಂತ ಹೇಳಿಬಿಟ್ಟು ತೋರಿಸೋಣ ಅಂತ ಹೇಳಿ ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ಮಿಸ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಇವಾಗ ಒಳ್ಳೆ ಹಲಸಿನ ಹಣ್ಣು ಸೀಸನ್ ಅಲ್ವಾ, ಇನ್ನು ಹಣ್ಣಾಗಿಲ್ಲ, ಎಲ್ಲ ಕಾಯಾಗೇ ಇದೆ. ಇನ್ನು ಹಣ್ಣಾದಮೇಲೆ ಮತ್ತೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿ ತನಕ ನೀವು ಮಿಸ್ ಮಾಡದೆ ನಮ್ಮ ವಿಡಿಯೋನ ನೋಡ್ತಾ ಇರಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇಲ್ಲಿ ನೋಡಿ ಗೈಸ್, ಇದು ಹಲಸಿನ ಮರ. ಈ ಹಲಸಿನ ಮರಕ್ಕೆ ಮಿನಿಮಮ್ ಅಂದರೆ 35ರಿಂದ 40 ವರ್ಷ ಆಗಿದೆ. ನಾನು ಹುಟ್ಟೋಕ್ಕಿಂತ ಮುಂಚೆಯಿಂದನೇ ಇದೆ. ಅದಕ್ಕೆ ನಮ್ಮಮ್ಮ ಸ್ವಲ್ಪ ಕಾಳುಮೆಣಸಿನ್ಕಾಯಿ ಗಿಡ ಕೂಡ ಹಬ್ಸ್ಬಿಟ್ಟಿದ್ದಾರೆ. ಹಲಸಿನ ಹಣ್ಣು ಸೀಸನ್ ಅಲ್ವಾ ಇವಾಗಂತೂ. ಹಲಸಿನ ಹಣ್ಣು ಸಾಂಬಾರು, ಪಲ್ಯ, ಚಿಪ್ಸು ಎಲ್ಲ ಮಾಡಬಹುದು. ಸ್ವಲ್ಪ ಸಣ್ಣಕ್ಕಿದ್ದಂಗೆ ಸಾಂಬಾರು ಮಾಡ್ತಾರೆ. ಹಾಗೆ ಸ್ವಲ್ಪ ಹಣ್ಣಾಗ್ತಾ ಬಂತು ದ್ವಾರಗ ಎಂದಂಗೆ ಚಿಪ್ಸ್ ಕೂಡ ಮಾಡ್ತಾರೆ. ಇದು ನೋಡಿ, ಇದು ಸ್ವಲ್ಪ ಇದೇನಂತಾರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಕಾಳುಮೆಣಸಿನಕಾಳು ಗಿಡ. ಇದು ನೋಡೋದಕ್ಕೆ ವಿಳ್ಳೆ ಎಲೆ ಥರ ಕಾಣಿಸುತ್ತೆ, ಆದರೆ ಕಾಳುಮೆಣಸಿನಕಾಳು ಗಿಡ. ಇದು ನೋಡಿ, ಹೂವಿನ ಗಿಡಗಳು. ನಮ್ಮಮ್ಮ ಎಷ್ಟೊಂದು ಥರದ ದಾಸವಾಳ ಹೂವಿನ ಗಿಡ ನೆಟ್ಟಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ, ಅಷ್ಟೊಂದು ಟೈಪ್ ಅಲ್ಲಿದೆ. ಇದೊಂಥರ ಕಲರು ದಾಸವಾಳ ಹೂವಿನ ಗಿಡ. ಹಿಂದೆ ತುಂಬ ಜಾಗ ಇರೋದ್ರಿಂದ ನಮ್ಮಮ್ಮ ಸಾಕಷ್ಟು ಹೂವಿನ ಗಿಡನ ಹಾಕೊಂಡಿದ್ದಾರೆ. ಇದೊಂದು ಕಲರು ದಾಸವಾಳ ಹೂವಿನ ಗಿಡ. ಹಾಗೆ ನೆಕ್ಸ್ಟು ಇಲ್ಲಿ ನೋಡಿ, ಈ ಗಿಡಕ್ಕೆ ಮಿನಿಮಮ್ ಅಂದರೂ ಎರಡು ವರ್ಷ ಆಗಿದೆ, 2.5 ವರ್ಷ ಆಗ್ತಾ ಇದೆ ಇಷ್ಟು ದೊಡ್ಡಕ್ಕೆ ಬರೋಕ್ಕೆ. ತೆಂಗಿನಕಾಯಿ ಗಿಡ ಇದು. ಇತ್ತೀಚೆಗೆ ನಾವು ಇನ್ನು ಹಿಂದ್ಗಡೆ ಹಾಕ್ತಾ ಇರೋದ್ರಿಂದ ಅಷ್ಟೊಂದು ದೊಡ್ಡದಾಗಿಲ್ಲ ಗಿಡಗಳು. ತೆಳಗಡೆ ಒಂದು ದುಂಡು ಮಲ್ಲಿಗೆ ಗಿಡ ಕೂಡ ನೆಟ್ಟಿದ್ದಾರೆ. 1 ವರ್ಷ ಆಗಿದೆ ಅನ್ಸುತ್ತೆ ಅಷ್ಟೇನೆ, 1-2 ಮಗು ಬಿಡ್ತಾ ಇದೆ ಅಷ್ಟೇ. ಇದೊಂಥರ ದಾಸವಾಳ ಹೂವು. ಇದು ಸ್ವಲ್ಪ ನೋಡೋದಕ್ಕೆ ಗುಲಾಬಿ ಹೂವಿನ ಥರ ಕಾಣಿಸುತ್ತೆ. ಅದು ಬ್ಯಾಕ್ ಸೈಡ್ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇನ್ನೊಂಥರ ನೋಡಿ, ಈ ದಾಸವಾಳ ಹೂವಿನ ಗಿಡ ಒಳಗಡೆ 1 ಸ್ಟೆಪ್ಪು, ತೆಳಗಡೆ 1 ಸ್ಟೆಪ್ಪು, 2 ಸ್ಟೆಪ್ಪಲ್ಲಿ ಬರುತ್ತೆ. ಈ ಹೂವು ನೋಡಿ, ಹೇಳಿದ್ನಲ್ವಾ ಗುಲಾಬಿ ಹೂ ಟೈಪ್ ಬರುತ್ತೆ ಅಂತ ಹೇಳಿ. ಸ್ವಲ್ಪ ಬಿಸಿಲಿರೋದ್ರಿಂದ, ಬಿಸಿಲಲ್ಲಿ ವಿಡಿಯೋ ಮಾಡಿರೋದ್ರಿಂದ ಅಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ಬಂದರೆ ಹಾಗೆ ಸಣ್ಣದಾಗಿರೋಂಥ ಒಂದು ಅಡಿಕೆ ಗಿಡ, ಹಾಗೆ ಇಲ್ಲಿ ನಿಂಬೆ ಹಣ್ಣಿನ ಗಿಡಗಳನ್ನ ಹಾಕಿದ್ದಾರೆ. ಅದು ಸ್ವಲ್ಪ ಸಣ್ಣದಾಗಿದೆ. ಈ ಕಡೆ ಬಂದರೆ ಇಲ್ಲಿ ಒಂದು ಅಡಿಕೆ ಗಿಡ ಹಾಕಿದ್ದಾರೆ. ಈ ಅಡಿಕೆ ಗಿಡಕ್ಕೆ 4 ವರ್ಷ ಆಗಿದೆ. 4 ವರ್ಷದಿಂದ ಅಂದರೆ 4 ಒಂದು ಮಿನಿಮಮ್ 6-7 ವರ್ಷ ಆಗುತ್ತೆ ಅಡಿಕೆ ಬಿಡೋದಕ್ಕೆ. ಇನ್ನು ಇದು ಸಣ್ಣ ಗಿಡ. ಸ್ವಲ್ಪ ಬಿಸಿಲಲ್ಲಿ ಮಾಡಿಬಿಟ್ಟಿದ್ದೀನಿ ವಿಡಿಯೋ, ಹಾಗಾಗಿ ಸ್ವಲ್ಪ ವೈಟ್ ಆಗಿ ಬರ್ತಾ ಇದೆ. ಇನ್ನೊಂದು ಸರಿ ಆದರೆ ನೀಟಾಗಿ ಮಾಡ್ತೀನಿ. ಈ ಗಿಡ ನೋಡಿ, ಇದು ಮಾವಿನ ಗಿಡ. ಇದಕ್ಕೆ 2 ವರ್ಷ ಆಗಿದೆ. ನಮ್ಮ ಮನೇಲಿ ಹಿಂದ್ಗಡೆ ಯಾವುದೇ ಒಂದು ಮಾವಿನ ಗಿಡ ಇರಲಿಲ್ಲ, ಮುಂದೊಂದಿತ್ತು, ಕಡ್ದಾಕಿದ್ವಿ, ಹಾಗಾಗಿ ಮತ್ತೊಂದು ನೆಟ್ಕೊಂಡಿದ್ದಾರೆ. 2 ವರ್ಷ ಆದರೂ ಸಣ್ಣದಾಗೇ ಇದೆ. ಆ ತೆಂಗಿನ ಮರ ನೋಡಿ, ಎಷ್ಟು ವರ್ಷ, ಮಿನಿಮಮ್ ಎಷ್ಟು ವರ್ಷ ಆಗಿರ್ಬೋದು ಅಂದ್ಕೊಂಡಿದ್ದೀರಾ? ಅದಕ್ಕೆ 5 ವರ್ಷ ಆಗಿದೆ, ಆದ್ರೂ ಅಷ್ಟೇ ಸಣ್ಣದಾಗಿದೆ. ಅದು ಎಷ್ಟು ವರ್ಷಕ್ಕೆ ತೆಂಗಿನಕಾಯಿ ಬಿಡುತ್ತೋ ನನಗೂ ಅಷ್ಟು ಐಡಿಯಾ ಇಲ್ಲ. ದುಂಡು ಮಲ್ಲಿಗೆ ಹೂವಂತೂ ಈ ಟೈಮಲ್ಲಿ ಸೌರಿ ಮಳೆ ಅಂತಲೇ ಹೇಳ್ಬೋದು. ನಮ್ಮಮ್ಮ ಮುಡ್ಕೊಂಡಿರೋಂಥ ದುಂಡು ಮಲ್ಲಿಗೆ ಕೂಡ ಇದೇ ಗಿಡದ್ದೇನೆ. ಇವಾಗ ಸೀಸನ್ನೇ ಅದಲ್ವಾ, ಹಾಗಾಗಿ ಸಿಕ್ಕಾಪಟ್ಟೆ ಹೂವಿನ ಗಿಡಗಳನ್ನ ಹಾಕೊಂಡಿದ್ದಾರೆ ನಮ್ಮಮ್ಮ. ಈಗ ಮಗ್ಗಾಗಿ ಕಾಣ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಈ ಮಲ್ಲಿಗೆ ಹೂ ನೋಡಿದ್ದೀರಾ ಹೇಗಿದೆ ಅಂತ? ಒಳ್ಳೆ ಸೂಜಿ ಮೆಣಸು ಇರುತ್ತಲ್ವ, ಆ ಥರ ಇದೆ, ವೈಟ್ ಸೂಜಿ ಮೆಣಸು ಥರ. ತುಂಬ ಚೆನ್ನಾಗಿರುತ್ತೆ. ಹಳ್ಳದ ಮೇಲೆ ಮಲ್ಲೆ ಹೂ ಅಂತಾರಲ್ವ, ಅದು ಅನಿಸುತ್ತದು. ಹಾಗೆ ನೋಡಿ, ಒಳಗಡೆ ತೊಂಡೆಕಾಯಿ ಗಿಡ, ಹಾಗೆ ಕಬ್ಬುನ ಹಾಕಿದ್ದಾರೆ. ಕಬ್ಬು ಒಂದೇ ಒಂದು ಸುಳಿ ಬಂದಿದೆ. ಹಾಗೆ ತೊಂಡೆಕಾಯಿ ಬಳ್ಳಿ ಇತ್ತೀಚೆಗೆ ನೆಟ್ಟಿದ್ದಾರೆ ಅನಿಸುತ್ತೆ, ಅಷ್ಟೊಂದೇನು ದೊಡ್ಡದಾಗಿಲ್ಲ. ಇದು ಬಂದು ನುಗ್ಗೆಕಾಯಿ ಮರ ತುಂಬ ಚೆನ್ನಾಗಿ ಬೆಳೆದಿತ್ತು. ಆದರೆ ಏನೋ ಒಂದು ಸ್ವಲ್ಪ ರೋಗನ ಏನೋ ಬಂದುಬಿಟ್ಟು ಹೋಗಿತ್ತಂತೆ. ಅದಕ್ಕೆ ಬುಡದಲ್ಲಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಚಿಗುರಿದೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ಅದು ಕೂಡ ಗ್ರೀನಾಗಿ ಕಾಣಿಸುತ್ತೆ. ಈಗ ಬಿಸಿಲಿರೋದ್ರಿಂದ ಮಾತ್ರ ಸ್ವಲ್ಪ ವೈಟಾಗಿ ಕಾಣಿಸ್ತಾ ಇದೆ. ಮಾರ್ನಿಂಗ್ ಟೈಮು ಇಲ್ಲಾಂದರೆ ಈವ್ನಿಂಗ್ ಟೈಮು ವಿಡಿಯೋ ತೆಗೆದ್ರೆ ಎಂಥ ಸಖತ್ತಾಗಿ ಕಾಣಿಸುತ್ತೆ ಅಂದರೆ ಫುಲ್ ಗ್ರೀನಾಗಿ ಕಾಣಿಸುತ್ತೆ. ಈ ಥರ ಇರೋದ್ರಿಂದನೇ ತುಂಬ ನಮಗೆ ನೆರಳು ಬರುತ್ತೆ ಹಿಂದ್ಗಡೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಈ ಸಮ್ಮರ್ ಟೈಮಲ್ಲಿ ಹಿಂದ್ಗಡೆ ಕುತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ದುಂಡು ಮಲ್ಲಿಗೆ ಹೂವಿನ ಗಿಡ ಎಲ್ಲಿ ಬೇಕೋ ಅಲ್ಲಿ ಬೆಳೆಸ್ಬಿಟ್ಟಿದ್ದಾರೆ ನಮ್ಮಮ್ಮ ಸೈಡಲ್ಲೆಲ್ಲ. ಈ ಮರಕ್ಕೆ ಕೂಡ ಒಂದು 6-7 ವರ್ಷ ಆಗ್ತಾ ಇದೆ. ನನಗೆ ಗೊತ್ತಿದ್ದಂಗೆ ಇದು 6 ವರ್ಷ ಆಗಿದೆ ಈ ಮರಕ್ಕೆ ಕೂಡ. ಯಾವಾಗ ತೆಂಗಿನಕಾಯಿ ಬಿಡುತ್ತೋ ಗೊತ್ತಿಲ್ಲ. ಹಾಗೆ ಸಣ್ಣ ಪುಟ್ಟ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಇಲ್ಲಿ. ಈ ಪ್ಯಾಕೆಟಲ್ಲಿರೋದ್ರಿಂದ ಹತ್ರದಲ್ಲೇ ಇದೆ, ಇದನ್ನು ಬೇರೆ ಕಡೆ ಹಾಕಬೇಕು. ಇದು ಬಂದ್ಬಿಟ್ಟು ನೋಡಿ, ದಾಸವಾಳ ಹೂವಿನ ಗಿಡ.
ಈ ಗಿಡ ಬಂದ್ಬಿಟ್ಟು ದಡ್ಲಿಕಾಯಿ ಗಿಡ. ಹತ್ರದಲ್ಲೇ ಇದೆ ದಡ್ಲಿಕಾಯಿ ಗಿಡ. ಸ್ವಲ್ಪ ಅದೇನೋ ಬೇರೆ ಬೇರೆ ಟೈಪು ಹೂವಿನ ಗಿಡಗಳನ್ನೆಲ್ಲ ತಂದಿಟ್ಕೊಂಡಿದ್ದಾರೆ. ಅದು ಇವಾಗ ಸಮ್ಮರ್ ಆಗಿರೋದ್ರಿಂದ ನೆಟ್ಟರೆ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಪ್ಯಾಕೆಟಲ್ಲಿ ಹಾಗೆ ಮರದ ತೆಳಗಡೆ ನೆರಳಲ್ಲಿರಲಿ ಅಂತ ಹಾಕಿದ್ದಾರೆ. ಮಳೆ ಸ್ಟಾರ್ಟ್ ಆದಮೇಲೆ ಹಾಗೆ ನೆಡೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು. ಹಾಗೆ ನೋಡಿ ಈ ದಾಸವಾಳ ಹೂವು ಕೂಡ ಎಲ್ಲ ವೆರೈಟಿ ಇದು 2 ಕಲರ್ ದಾಸವಾಳ ಹೂವು. ಮಧ್ಯದಲ್ಲಿ ಒಂದು ಕಲರು, ಹೊರಗಡೆ ಎಲ್ಲ ಇನ್ನೊಂದು ಕಲರ್ ಇದೆ. ತುಂಬ ಜನ ನೋಡಿರ್ತಾರೆ, ಸ್ಪೆಷಲ್ ಏನು ಅನಿಸಲ್ಲ. ಹಾಗಾಗಿ ಅಷ್ಟೊಂದೇನು ಆಶ್ಚರ್ಯ ಅನಿಸಲ್ಲ ಅನ್ಕೊತೀನಿ. ಸಿಟಿಲಿರೋರಿಗೆಲ್ಲ ಸ್ವಲ್ಪ ನೋಡ್ತಾ ಇದ್ದರೆ ಒಂಥರ ಹಳ್ಳಿ ವಾತಾವರಣ ಖುಷಿ ಅನಿಸುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನೋಡಿದ್ರಲ್ವ, ವೀಳ್ಯದೆಲೆ ಗಿಡ. ಅದು ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಈ 1 ವರ್ಷವೂ ಆಗಿಲ್ಲ ಅದು ನೆಟ್ಬಿಟ್ಟು. ಸಖತ್ತು ಹಬ್ಬುತ್ತೆ ಅದು. ಆ ವೀಳ್ಯದೆಲೆ ನನಗಂತೂ ತುಂಬ ಇಷ್ಟ. ಅದು ವೀಳ್ಯದೆಲೆ ಎಷ್ಟು ಬೆಳೆಸಿದ್ರೂ ನನಗೆ ಕಡಿಮೆನೇ ಅನಿಸುತ್ತೆ. ನಾನೇನು ಎಲೆ ಅಡಿಕೆ ಹಾಕಲ್ಲ, ಪೂಜೆಗೋಸ್ಕರ ಅಷ್ಟೇ. ಹಾಗೆ ಅದು ಬದನೆಕಾಯಿ ಗಿಡ. ಹಾಗೆ ಅಲ್ಲಿ ಎಲ್ಲಿ ಬೇಕೋ ಅಲ್ಲಿ ಸ್ವಲ್ಪ ಬೀಜನ ಹಾಕಿದ್ರು. ಇದು ಬಂದ್ಬಿಟ್ಟು ಹರ್ಬೆ ಸೊಪ್ಪಿನ ಗಿಡ ಎಲ್ಲ ಹಾಕಿದ್ರು. ಹಾಗಾಗಿ ಬೀಜ ಹಾಕಿ ಹುಟ್ಟಿದೆ. ಇದು ಗುಲಾಬಿ ಹೂವಿನ ಗಿಡ, ವೈಟ್ ಗುಲಾಬಿ ಹೂವು. ಆಲ್ರೆಡಿ ಹಳ್ಳಿದೆ, ಸ್ವಲ್ಪ ಮೊಗ್ಗುಗಳು ಬಿಟ್ಟಿದ್ದಾವೆ. ಸೈಡಲ್ಲಿ ಸುಮಾರಷ್ಟು ಹೂವಿನ ಗಿಡನ ಹಾಕ್ಕೊಂಡಿದ್ದಾರೆ. ನಾನು ಕೂಡ ಅಂದ್ಕೊಂಡಿರಲಿಲ್ಲ ನಮ್ಮಮ್ಮ ಇಷ್ಟೊಂದು ಗಿಡ ಹಾಕ್ಕೊಂಡಿದ್ದಾರೆ ಅಂತ ಹೇಳಿ. ಊರಿಂದ ಬಂದಮೇಲೆ ಹೊರಗಡೆ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ನಾನು ಈ ವಿಡಿಯೋ ಮಾಡಿರೋದ್ರಿಂದನೇ ಸಂಧಿ ಮೂಲೆಯಲ್ಲಿರೋ ಗಿಡಗಳನ್ನೆಲ್ಲ ಗೊತ್ತಾಯಿತು. ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದಾರೆ. ಹಾಗೆ ಸಣ್ಣ ಪುಟ್ಟ ಸೇವಂತಿಗೆ ಹೂವಿನ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಇಲ್ಲಿ. ಈ ಕಡೆ ಸೇವಂತಿಗೆ ಹೂವಿನ ಗಿಡ ಸ್ವಲ್ಪ ಕಡಿಮೆ. ಈಗ ನೋಡಿ, ಇದೊಂಥರ ದಾಸವಾಳ ಹೂವಿನ ಗಿಡ. ಯಾವುದೇ ಪೂಜೆಯಲ್ಲಿ ಯಾವುದೇ ಥರ ಹೊಸದಾಗಿ ಹೂ ತಗೊಬರ್ಬೇಕು, ಅಂಗಡಿ ಹೋಗಬೇಕು, ವಾರ ಇವತ್ತು ಅನ್ನೋ ಥರ ಪ್ರಾಬ್ಲಮ್ ಇರೋದಿಲ್ಲ. ಈ ಥರ ಹೂವಿನ ಗಿಡ ಹಾಕ್ಕೊಂಡಿರೋದ್ರಿಂದ ಇಲ್ಲೇ ಸುತ್ತಮುತ್ತನೇ ಒಂದು ರೌಂಡ್ ಹೋಗಿ ಬಂದರೆ ಸಾಕು, ಬೇಕಾದಷ್ಟು ಹೂವುಗಳು ಸಿಗುತ್ತೆ. ಹಾಗೆ ಇದು ಬಂದು ಅಡಿಕೆ ಗಿಡ. ಆಲ್ರೆಡಿ ಒಂದು ಟೈಮ್ ಇದರಲ್ಲಿ ಅಡಿಕೆ ಬಂದಿದೆ. ಇದು ಸೆಕೆಂಡ್ ಟೈಮ್ ಅಡಿಕೆ. ತುಂಬ ಇದಕ್ಕೂ ಸುಮಾರು ಒಂದು ಹೆಚ್ಚು ಕಮ್ಮಿ 7-8 ವರ್ಷ ಆಗ್ತಾ ಇದೆ ಈ ಮರಕ್ಕೆ. ತುಂಬ ಚೆನ್ನಾಗಿ ಬಂತು ಈ ಗಿಡ ಕೂಡ. ಇದೊಂದು ಶೋ ಹೂವಿನ ಗಿಡನ ಹಾಕ್ಕೊಂಡಿದ್ದಾರೆ. ಇದರಲ್ಲಿ ಯಾವುದೇ ಥರ ಹೂ ಬಿಡಲ್ಲ, ಜಸ್ಟ್ ಶೋಗೋಸ್ಕರ. ಪಕ್ಕದಲ್ಲಿ ಒಂದು ಗುಲಾಬಿ ಗಿಡ ಇದೆ. ಯಾವ ಕಲರು ಅಂತ ಗೊತ್ತಿಲ್ಲ, ಬಿಟ್ಟಿಲ್ಲ ಅಲ್ವಾ, ಹಾಗಾಗಿ ನನಗೆ ಗೊತ್ತಿಲ್ಲ. ನಮ್ಮಮ್ಮಂಗೆ ಗೊತ್ತಿರುತ್ತೆ ಮೋಸ್ಟ್ಲಿ. ಇವು ಕನಕಾಂಬರ ಹೂವಿನ ಗಿಡ. ಸುತ್ತಮುತ್ತ ನಮ್ಮನೆ ಎಲ್ಲಿ ನೋಡಿದ್ರೂ ಗಿಡಗಳೇ ಇದ್ದಾವೆ. ಇದು ಸೈಡಲ್ಲಿ ಬಂದರೆ ನಮಗೆ ಇಲ್ಲಿ ಕನಕಾಂಬರ ಹೂವಿನ ಗಿಡ, ಹಾಗೆ ದುಂಡು ಮಲ್ಲಿಗೆ ಗಿಡ ಹಾಕ್ಕೊಂಡಿದ್ದಾರೆ ಪಕ್ಕದಲ್ಲಿ. ಮತ್ತು ಇಲ್ಲಿ ಒಂದು ರೋಸ್, ಇದು ತುಂಬ ಚೆನ್ನಾಗಿದೆ. ಇದು ಒಂದು ಕೇಸರಿ ಗುಲಾಬಿ ಗಿಡ. ಅದನ್ನು ಕಸಿ ಅಂತಾರಲ್ವ, ಆ ಥರ ಸಖತ್ತಾಗಿದೆ ಈ ಗುಲಾಬಿ ಹೂ ಬಿಟ್ಟ ಮೇಲೆ ತೋರಿಸ್ತೀನಿ ಮತ್ತೊಂದು ಸರಿ. ಹಾಗೆ ಇಲ್ಲಿ ಬಂದರೆ ಈ ಕಡೆ ಸೈಡು ಕಾಳುಮೆಣಸಿನಕಾಳು ಗಿಡನೇ ಹಾಕಿದ್ದಾರೆ. ತೆಳಗಡೆ ನೋಡಿ, ನನಗೆ ಇದೆ ನೋಡಿ ಆಶ್ಚರ್ಯ. ಅಂದರೆ ನಾವು ಯಾವಾಗಲೂ ಈ ಥರ ಎಲ್ಲ ಗಿಡ ಹಾಕಿಲ್ಲ. ನಮ್ಮಮ್ಮ ಏನಪ್ಪ ಈ ಗಿಡ ಬೆಳೆಸಿದ್ದಾರೆ ಅಂದ್ಕೊಂಡೆ. ಇದು ಯಾವುದಂತ ಗೊತ್ತಾಯ್ತು, ಅನಾನಸ್ ಹಣ್ಣಿನ ಗಿಡ ಹಾಕಿದ್ದಾರೆ. ಹಾಗೆ ಇಲ್ಲಿ ಬಂದರೆ ಇಲ್ಲಿ ನೋಡಿ, ಇದು ಕಾಳುಮೆಣಸಿನಕಾಳು ಗಿಡ. ಮರದುದ್ದಕ್ಕೂ ಹಬ್ಸಿದ್ದಾರೆ, ಸುಮಾರು ದೊಡ್ಡದಾಗಿ ಬೆಳೆದಿದೆ. ಈ ಕಡೆ ಸುತ್ತಮುತ್ತ ಎಲ್ಲ ಸ್ವಲ್ಪ ಅಡಿಕೆ ಗಿಡನೇ ಹಾಕೊಂಡಿದ್ದಾರೆ. ಎಲ್ಲ ಅಡಿಕೆ ಮರ ತೋರಿಸಿಲ್ಲ, ಯಾವುದೋ ಒಂದು ಅಡಿಕೆ ಮರನ ತೋರಿಸಿದ್ದೀನಿ. ಹಾಗೆ ಇದು ಬಾಳೆ ಗಿಡ. ಇದು ಹಾಕೋದ್ರಿಂದ ಅಡಿಕೆ ಗಿಡಕ್ಕೆ ನೆರಳಾಗುತ್ತೆ ಅಂತ ಹೇಳಿ ಹಾಕ್ತಾರೆ. ನಮ್ಮ ಮನೇಲಿ ಸೈಡಲ್ಲಿ ಬಾಳೆ ಗಿಡ ಕೂಡ ಹಾಕ್ಕೊಂಡಿದ್ದಾರೆ. ಇದು ಆಲ್ರೆಡಿ ಮುಚ್ಚೋಗ್ಬಿಟ್ಟಿದೆ ಅಡಿಕೆ ಗಿಡ ಸೈಡಲ್ಲಿ. ಇದು ನೋಡಿ, ನಿಂಬೆಕಾಯಿ ಸುಮಾರು ಸಲ ಹಣ್ಣಾಗಿದೆ, ಈಗ ಮತ್ತೆ ಹುಡ್ತಾ ಇದೆ. ಸಣ್ಣ ಸಣ್ಣ ನಿಂಬೆಕಾಯಿ ಬಿಟ್ಟಿದೆ. ಹಾಗೆ ಪೇರಲೆ ಗಿಡ, ನಮ್ಮ ಅಣ್ಣಂಗಂತೂ ತುಂಬ ಇಷ್ಟ. ಇದು ಸೀಬೆಕಾಯಿ ಗಿಡ ಮೇಲ್ಗಡೆ ಹೋಗ್ಬಿಟ್ಟಿದೆ ಫುಲ್ಲು, ತೆಳಗಡೆ ಎಲ್ಲೇನೂ ಸಿಗಲ್ಲ. ಮೇಲ್ಗಡೆ ಹಣ್ಣಾಗಿದೆ. ಹಾಗೆ ಕರಿಬೇವು ಸೊಪ್ಪು ಅಡುಗೆಗೆ ಬೇಕೇ ಬೇಕಲ್ವಾ, ಇದಿಲ್ಲ ಅಂದರೆ ಮತ್ತೆ ಅಷ್ಟು ಇಟ್ಕೊಂಡು ವೇಸ್ಟ್ ಆಗಿಬಿಡುತ್ತೆ. ಇದು ಒಂಥರ ಮಲ್ಲಿಗೆ ಅಂತ, ಮುತ್ತು ಮಲ್ಲಿಗೆ ಅಂತ ಹೇಳಿ ಹೇಳ್ತಾ ಇತ್ತು ನಮ್ಮಮ್ಮ. ಇದು ಬೇಗ ಬಾಡೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ದೇವ್ರ ಫೋಟೋಕ್ಕೆಲ್ಲ ಹಾಕಿದ್ರೆ ಒಂದು ಫುಲ್ ದಿನ ಹಾಗೆ ಇರುತ್ತೆ, ಬಾಡ್ದಂಗೆ ಕಾಣಿಸಲ್ಲ. ಇದು ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ, ಅಲೋವೆರಾ. ಈ ಮಲ್ಲಿಗೆ ನೋಡಿ, ಇದು ಒಂಥರ ಸೂಜಿ ಮಲ್ಲಿಗೆ. ಆಲ್ಮೋಸ್ಟ್ ಇವಾಗ ಮಲ್ಲಿಗೆ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಮಲ್ಲಿಗೆ ಹೂ ಬಿಟ್ಟಿದೆ. ಇದು ಒಂದು ಶೋ ಗಿಡ, ಆ ಕಡೆ ಈ ಕಡೆ ನೆಟ್ಟಿದ್ರು. ಇದು ಬಂದು ಸೀತಾಫಲ, ಸಖತ್ತಾಗಿರುತ್ತೆ ಹಣ್ಣು. ಈ ಹಣ್ಣು ಇನ್ನೂ ಬಿಟ್ಟಿಲ್ಲ, ಇದು ಈಗಷ್ಟೇ ಚಿಗುರ್ತಾ ಇದೆ. ಹಣ್ಣು ಬಿಡೋ ಟೈಮೇನೆ ಅದು ಕೂಡ. ಇಲ್ಲ ಇದು ಇವಾಗ ಆಲ್ರೆಡಿ ಹಣ್ಣಾಗಿ ಹೋಗಿದೆ ಅಂತ ಅನ್ಕೊತೀನಿ. ಇದು ತೆಂಗಿನ ಮರಗಳು ಹಾಗೆ ಸುತ್ತಮುತ್ತ ಇರೋದನ್ನ ಒಂದೇ ಒಂದ್ಸಲಿ ತೋರಿಸೋಣ ಅಂತ ಹೇಳಿ ಒಂದು ಸಣ್ಣದಾಗಿ ಒಂದು ರೌಂಡಾಗಿ ವಿಡಿಯೋನ ತೆಗೆದಿದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ನೋಡಿ ಏನು ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದ ಮರಿಬೇಡಿ. ಮತ್ತು ಬೇರೆ ಟೈಪ್ ವಿಡಿಯೋನ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ ಪ್ರೋಸೆಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.